ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಾಧಕ ಮನಸ್ಸಿನ ಗೆಳತಿ. ಸ್ವಾಮಿ ವಿವೇಕಾನಂದ ಅವರು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವ ಬಗ್ಗೆ ಈ ರೀತಿ ಹೇಳುತ್ತಾರೆ. ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಬರುತ್ತಾ ಇಲ್ವಾ? ಹಾಗಾದರೆ ನೀವು ತಪ್ಪು ದಾರಿಯಲ್ಲಿ ಹೋಗ್ತಿದ್ದೀರಿ ಎಂದು ತಿಳಿಯಿರಿ ಎಂದು ವಿವೇಕಾನಂದರವರು ಹೇಳುತ್ತಾರೆ. ನೋಡಿ ಆತ್ಮೀಯರೇ, ಸಮುದ್ರದಲ್ಲಿ ಅಲೆ ಇಲ್ಲದಿದ್ದರೆ ಅದಕ್ಕೆ ಅಂದ ಇಲ್ಲ. ಹಾಗೆಯೇ ಜೀವನದಲ್ಲಿ ಕಷ್ಟ ಇಲ್ಲದಿದ್ದರೆ ನಮಗೆ ಬೆಲೆ ಇಲ್ಲ. ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಯಾಕೆ ನನಗೆ ಹೀಗಾಯಿತು ಅಂತ ಅಳುವುದಲ್ಲ, ಕಷ್ಟ ಬರಲಿ ನೋಡ್ಕೊಳ್ಳೋಣ ಅನ್ನೋ ಧೈರ್ಯ ನಮಗೆ ಇರಬೇಕು. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ದಾರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಅಂದರೆ ಎಲ್ಲರಿಗೆ ತಲೆಬಾಗಬೇಡಿ, ಕೆಲಸ ಮುಗಿಯುವವರೆಗೂ ವಿಶ್ರಮಿಸಬೇಡಿ ಎಂಬುದಾಗಿದೆ. ಇಂದು ನಾವು ಏನು ಮಾಡ್ತೀವಿ? ಸ್ವಲ್ಪ ಕಷ್ಟ ಬಂದರೆ ಅಯ್ಯೋ ನಮಗೆ ಬೇಡ ಅಂತ ಮೂಲೆ ಸೇರ್ತೀವಿ. ಆದರೆ ವಿವೇಕಾನಂದ ಅವರು ಹೇಳ್ತಾರೆ, ನೀವು ಏನು ಅಂದುಕೊಳ್ತೀರೋ ಅದೇ ಆಗ್ತೀರಾ. ನೀವು ನಿಮ್ಮನ್ನು ದುರ್ಬಲ ಅಂದ್ಕೊಂಡ್ರೆ ದುರ್ಬಲ ಆಗ್ತೀರಾ, ಶಕ್ತಿವಂತ ಅಂದ್ಕೊಂಡ್ರೆ ಶಕ್ತಿವಂತನೇ ಆಗ್ತೀರಾ. ಯುವ ಜನರೇ, ಜೀವನದಲ್ಲಿ ಏಕಾಗ್ರತೆಯನ್ನು ಹೊಂದಿಕೊಳ್ಳಿ. ಒಂದೇ ಒಂದು ಐಡಿಯಾವನ್ನು ತೆಗೆದುಕೊಳ್ಳಿ, ಅದನ್ನೇ ನಿಮ್ಮ ಲೈಫನ್ನು ಮಾಡಿಕೊಳ್ಳಿ. ಬೇರೆ ಎಲ್ಲದನ್ನು ಮರೆತು ಬಿಡಿ. ಆವಾಗ ಗೆಲುವು ನಿಮ್ಮ ಕಾಲ ಕೆಳಗೆ ಇರುತ್ತದೆ. ನಮಗೆ ಯಾರು ಹೆಲ್ಪ್ ಮಾಡಬೇಕಾಗಿಲ್ಲ, ನಮಗೆ ಬೇಕಾದ ಹೆಲ್ಪನ್ನು ನಾವೇ ಮಾಡಿಕೊಳ್ಬೇಕು. ದೇವರು ನಮ್ಮ ಒಳಗೆ ಇದ್ದಾರೆ. ಭಯಪಡುವುದನ್ನು ಬಿಟ್ಟರೆ ಮಾತ್ರ ನಾವು ಮುಂದೆ ಬರಲು ಸಾಧ್ಯ ಆಗುತ್ತದೆ. ನಾನು ನಿಮಗೆ ಸ್ವಾಮಿ ವಿವೇಕಾನಂದರವರ ಜೀವನದಲ್ಲಿ ಆದ ಚಿಕಾಗೋ ಘಟನೆಯನ್ನು ಹೇಳುತ್ತೇನೆ. ನಿಮಗೆಲ್ಲ ಗೊತ್ತು, ಚಿಕಾಗೋದಲ್ಲಿ ಅವರು ಮಾತನಾಡೋಕ್ಕೆ ನಿಂತಾಗ ಬರೀ ಸಹೋದರ ಸಹೋದರಿಯರೇ ಅಂತ ಹೇಳಿದ್ದಕ್ಕೆ ಇಡೀ ಪ್ರಪಂಚವೇ ಎದ್ದು ನಿಂತು ಚಪ್ಪಾಳೆ ತಟ್ಟಿತು. ಯಾಕೆ ಗೊತ್ತಾ? ಯಾಕೆಂದರೆ ಅವರು ಮನಸ್ಸಿನಿಂದ ಮಾತನಾಡಿದರು. ನಮ್ಮ ದೇಶದ ಗೌರವವನ್ನು ಜಗತ್ತಿಗೆ ತೋರಿಸಿದರು. ಸ್ವಾಮಿ ವಿವೇಕಾನಂದ ಅವರಿಗೆ ನಮ್ಮ ದೇಶದ ಮೇಲೆ ಅದೆಷ್ಟು ಪ್ರೀತಿ ಇತ್ತು ಅಂದರೆ, ಅವರು ಹೇಳ್ತಿದ್ರು, ನನ್ನ ದೇಶದ ಮಣ್ಣು ನನಗೆ ಸ್ವರ್ಗಕ್ಕಿಂತ ಮಿಗಿಲು. ನಾವೆಲ್ಲ ಇವತ್ತು ವಿದೇಶಕ್ಕೆ ಹೋಗೋದು, ಅಲ್ಲಿ ಸೆಟ್ಲ್ ಆಗೋದರ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ಭಾರತದ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದ ಆ ಮಹಾನ್ ವ್ಯಕ್ತಿಯನ್ನು ನಾವು ಇಂದು ಮರೆಯಬಾರದು. ವಿದ್ಯಾರ್ಥಿಗಳಾದರೆ ಒಂದು ಮಾತನ್ನು ಹೇಳಿಕೊಳ್ಳಿ, ಮಾರ್ಕ್ಸ್ ಕಾರ್ಡ್ ಇರೋದು ಬರೀ ಕೆಲಸ ಸಿಗೋಕ್ಕೆ ಮಾತ್ರ. ಆದರೆ ನಿಜವಾದ ಎಜುಕೇಷನ್ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಆಗಿದೆ. ಯಾರಿಗೆ ಬೇರೆಯವರ ನೋವು ಅರ್ಥ ಆಗುತ್ತೋ ಅವರು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುತ್ತಾರೆ. ಒಳ್ಳೆಯವರಾಗಿ ಇರಿ, ಒಳ್ಳೆಯದನ್ನೇ ಮಾಡಿ. ಇಷ್ಟೇ ಲೈಫ್ ಇರುವುದು. ಕೊನೆಯದಾಗಿ ಒಂದು ಮಾತು, ನಿಮಗಿಂತ ದೊಡ್ಡ ಶತ್ರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗೆಯೇ ನಿಮಗಿಂತ ದೊಡ್ಡ ಗೆಳೆಯ ಕೂಡ ಯಾರೂ ಇಲ್ಲ. ನಿಮ್ಮನ್ನು ನೀವು ಮೊದಲು ನಂಬಬೇಕು. ಆ ವಿಶ್ವಾಸ ನಿಮ್ಮನ್ನು ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗುತ್ತದೆ. ಆತ್ಮೀಯರೇ, ಇವತ್ತೇ ಒಂದು ಒಳ್ಳೆಯ ಕೆಲಸ ಶುರು ಮಾಡಿರಿ. ಸೋಲಿಗೆ ಹೆದರಬೇಡಿರಿ. ಗೆಲುವಿನ ಹಾದಿ ಸ್ವಲ್ಪ ದೂರ ಇರಬಹುದು, ಆದರೆ ಸಿಕ್ಕೇ ಸಿಗುತ್ತದೆ. ಆತ್ಮೀಯರೇ, ಲೈಫ್ನಲ್ಲಿ ಒಂದು ಬಾರಿ ಸೋತ್ರೆ ಎಲ್ಲವೂ ಮುಗಿಯಲ್ಲ. ಸ್ವಾಮಿ ವಿವೇಕಾನಂದರವರ ಜೀವನ ನಮಗೆ ಹೇಳೋದು ಇಷ್ಟೇ. ನಂಬಿಕೆಯನ್ನು ಇಟ್ಟುಕೊಳ್ಬೇಕು, ಕೆಲಸವನ್ನು ಮಾಡಿ ಗೆದ್ದು ತೋರಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಗುರಿ ಇದೆಯಾ? ಅದನ್ನು ಕಮೆಂಟ್ ಬಾಕ್ಸಿನಲ್ಲಿ ಹಾಕಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೊಂದು ಒಳ್ಳೆಯ ವಿಷಯದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.